ಭಾರತದಲ್ಲಿ ಗ್ಯಾಸ್ ಅಭಾವದ ನಡುವೆ ಇದೀಗ ಹಡಗು ಬಂದು ಆಗಮಿಸಿದೆ. ಕತಾರ್ನಿಂದ ಭಾರತಕ್ಕೆ ಬಂದಿರುವಂತಹ ಹಡಗು ಇದೀಗ ನವಮಂಗಳೂರು ಬಂದರಿಗೆ ಆಗಮಿಸಿದೆ. ಹಡಗು 17,600 ಮೆಟ್ರಿಕ್ ಟನ್ ಎಲ್ಪಿಜಿ ಗ್ಯಾಸ್ ತಂದಿದೆ. ಈ ಹಡಗು ಈಗ ಅಪೋಲೋ ಓಷನ್ ಎಂಬ ಹೆಸರಿನ ಹಡಗು ಇದೀಗ ಬಂದು ತಲುಪಿರುವಂಥದ್ದು. 17,600 ಮೆಟ್ರಿಕ್ ಟನ್ ಎಲ್ಪಿಜಿ ಹೊತ್ತಿ ತಂದಿರುವಂತಹ ಹಡಗು ನವಮಂಗಳೂರು ಬಂದರಿಗೆ ಬಂದು ಆಗಮಿಸಿದೆ. ಈಗ ಒಂದು ಕಡೆ ಭಾರತದಲ್ಲಿ ಗ್ಯಾಸ್ ಅಭಾವ, ಮತ್ತೊಂದು ಕಡೆ ಈಗ ಸದ್ಯ ಕತಾರ್ನಿಂದ ಭಾರತಕ್ಕೆ ಬಂದಿದೆ ಹಡಗು. ಕತಾರ್ನಿಂದ ಭಾರತಕ್ಕೆ ಬಂದಿರುವಂತಹ ಹಡಗಿದು ನವಮಂಗಳೂರು ಬಂದರಿಗೆ ಬಂದು ಆಗಮಿಸಿದೆ. ಈಗಾಗಲೇ ಆಗಮಿಸಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. 17,600 ಮೆಟ್ರಿಕ್ ಟನ್ ಎಲ್ಪಿಜಿ ಗ್ಯಾಸ್ ಅನ್ನ ಹೊತ್ತಿ ತಂದಿರುವಂತಹ ಹಡಗು ಅಪೋಲೋ ಓಷನ್ ಎಂಬ ಹೆಸರಿನ ಹಡಗು ಇದೀಗ ಬಂದು ತಲುಪಿದೆ ಅನ್ನೋ ಮಾಹಿತಿ ಇದೆ. ಗ್ಯಾಸ್ ಅಭಾವದ ನಡುವೆ ಇದೀಗ ನಮ್ಮ ಭಾರತಕ್ಕೆ ಮತ್ತೊಂದು ಹಡಗು ಬಂದು ತಲುಪಿದೆ. ಅದರಲ್ಲೂ ಕೂಡ ಬಹಳಷ್ಟು ಹಡಗುಗಳು ಇನ್ನೂ ಹಾರ್ಮೋನ್ ಜಲಸಂಧಿಯಲ್ಲಿ ಅಲ್ಲೇ ಸಿಕ್ಕಾಕೊಂಡಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಇನ್ನೊಂದು ಹಡಗು ಕೂಡ ಆನ್ ದ ವೇ ಇದೆ ಅನ್ನುವಂಥದ್ದು ಕೂಡ ಮಾಹಿತಿ ಇದೆ, ಅದು ಕೂಡ ಬರ್ತಾ ಇದೆ. ಇದರ ನಡುವೆ ಈಗಾಗಲೇ ಭಾರತದ ಕೆಲವೊಂದು ಹಡಗುಗಳಿಗೆ ಇರಾನ್ ಹಾರ್ಮೋನ್ ಜಲಸಂಧಿಯನ್ನು ಓಪನ್ ಮಾಡಿದೆ, ಅಲ್ಲಿ ಅನುಮತಿ ಕೊಟ್ಟಿದೆ. ಈ ಹಿನ್ನೆಲೆ ಈಗ ಮತ್ತೊಮ್ಮೆ ಒಂದು ಕಡೆ ನಮ್ಮ ಭಾರತದಲ್ಲಿ ಗ್ಯಾಸ್ ಅಭಾವ ಉಂಟಾಗಿದೆ, ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ನೋಡ್ತಾ ಇದ್ದೀವಿ. ಇದೀಗ ಇದರ ನಡುವೆ ನವಮಂಗಳೂರು ಬಂದರಿಗೆ ಬಂದು ಮತ್ತೊಂದು ಹಡಗು ತಲುಪಿರುವಂಥದ್ದು. ಅದರಲ್ಲೂ ಕೂಡ 17,600 ಮೆಟ್ರಿಕ್ ಟನ್ ಎಲ್ಪಿಜಿ ಗ್ಯಾಸ್ ಹೊತ್ತು ತಂದಿರುವಂತಹ ಹಡಗಿದು ಅಪೋಲೋ ಓಷನ್ ಎಂಬ ಹೆಸರಿನ ಹಡಗು ಬಂದು ತಲುಪಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ.